ಯಾವ ವಿಷಯ ರೀ? ನಿನ್ನೆ ಇವ್ರು ಸರ್ ಅಲ್ಲ ಜಮೀರ್ ಅಹಮದ್ ಅವ್ರು ಹೇಳಿದ್ರು ಸರ್ ನಮ್ಮ ಇವ್ರು ಸುರ್ಜೇವಾಲಾ ಅವ್ರ ಹತ್ರ ಹೇಳಿದನಿಲ್ಲ ನಾನು ಈಗಲೇ. ಅವ ಯಾವ ದೊಡ್ಡ ಮನುಷ್ಯ? ಈಗ ಬೆಂಗಳೂರಿನ ಹತ್ರ ದೇವನಹಳ್ಳಿಯಲ್ಲಿ 7,777 ಎಕರೆ ಜಮೀನನ್ನು BJP ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ ಮಾಡಿತ್ತು. ಫೈನಲ್ ನೋಟಿಫಿಕೇಶನ್ ಕೂಡ ಆಗಿತ್ತು. ಅಲ್ಲಿ ನಿರಂತರವಾಗಿ ರೈತರು ಹೋರಾಟ ನಡೆದರು. ಆ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ. ನಿನ್ನೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಭಾಳ ಐತಿಹಾಸಿಕವಾದಂಥ ನಿರ್ಣಯವನ್ನು ತಗೊಂಡು ರೈತರಿಗೆ ವಾಪಸ್ಸು ಭೂಮಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಸಮಸ್ತ ರೈತರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಧನ್ಯವಾದ ಹೇಳ್ತಾ ಇದ್ದೇನೆ. ಈಗ ನಮ್ಮದು ಹೊಂದಿಕೆಗೆ 1500 ಎಕರೆ ಭೂಮಿ ಸ್ವಾಧೀನ ಮಾಡಿದ್ದಾರೆ, ಅದು ಬಳಕೆ ಆಗ್ತಾ ಇಲ್ಲ, ಏನು ಆಗಬೇಕು ಅಂತ ನನ್ನ ಆಶಯ ಏನಿದೆ ಅಂದರೆ, ನಮ್ಮಲ್ಲಿ ಒಂದು ಹೊಸ ತಂತ್ರಜ್ಞಾನ ಬರ್ತಾ ಇದೆ, ನ್ಯಾನೋ ಟೆಕ್ನಾಲಜಿ, ಆಮೇಲೆ ಬೇರೆ ಬೇರೆ ತಂತ್ರಜ್ಞಾನ ಬರ್ತಾ ಇದೆ. ಅದನ್ನು ಬಳಸ್ಕೊಂಡು ಒಂದು ವಿಶ್ವವಿದ್ಯಾಲಯ ಆದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈಗ ದೇವನಹಳ್ಳಿ ಲ್ಯಾಂಡ್ ಸಂಬಂಧಪಟ್ಟಂಗೆ ಸರ್, ಈಗ ಆಂಧ್ರ CM ಮಗ ಅವ್ರ ಯಾವ ವಿಷಯ ರೀ? ನಿನ್ನೆ ಇವ್ರು ಸರ್ ಅಲ್ಲ ಜಮೀರ್ ಅಹಮದ್ ಅವ್ರು ಹೇಳಿದ್ರು ಸರ್ ನಮ್ಮ ಇವ್ರು ಸುರ್ಜೇವಾಲಾ ಅವ್ರ ಹತ್ರ ಹೇಳಿದನಿಲ್ಲ ನಾನು ಈಗಲೇ. ಅವ ಯಾವ ದೊಡ್ಡ ಮನುಷ್ಯ? ಈಗ ಬೆಂಗಳೂರಿನ ಹತ್ರ ದೇವನಹಳ್ಳಿಯಲ್ಲಿ 7,777 ಎಕರೆ ಜಮೀನನ್ನು BJP ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ ಮಾಡಿತ್ತು. ಫೈನಲ್ ನೋಟಿಫಿಕೇಶನ್ ಕೂಡ ಆಗಿತ್ತು. ಅಲ್ಲಿ ನಿರಂತರವಾಗಿ ರೈತರು ಹೋರಾಟ ನಡೆದರು. ಆ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ. ನಿನ್ನೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಭಾಳ ಐತಿಹಾಸಿಕವಾದಂಥ ನಿರ್ಣಯವನ್ನು ತಗೊಂಡು ರೈತರಿಗೆ ವಾಪಸ್ಸು ಭೂಮಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಸಮಸ್ತ ರೈತರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಧನ್ಯವಾದ ಹೇಳ್ತಾ ಇದ್ದೇನೆ. ಈಗ ನಮ್ಮದು ಹೊಂದಿಕೆಗೆ 1500 ಎಕರೆ ಭೂಮಿ ಸ್ವಾಧೀನ ಮಾಡಿದ್ದಾರೆ, ಅದು ಬಳಕೆ ಆಗ್ತಾ ಇಲ್ಲ, ಏನು ಆಗಬೇಕು ಅಂತ ನನ್ನ ಆಶಯ ಏನಿದೆ ಅಂದರೆ, ನಮ್ಮಲ್ಲಿ ಒಂದು ಹೊಸ ತಂತ್ರಜ್ಞಾನ ಬರ್ತಾ ಇದೆ, ನ್ಯಾನೋ ಟೆಕ್ನಾಲಜಿ, ಆಮೇಲೆ ಬೇರೆ ಬೇರೆ ತಂತ್ರಜ್ಞಾನ ಬರ್ತಾ ಇದೆ. ಅದನ್ನು ಬಳಸ್ಕೊಂಡು ಒಂದು ವಿಶ್ವವಿದ್ಯಾಲಯ ಆದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈಗ ದೇವನಹಳ್ಳಿ ಲ್ಯಾಂಡ್ ಸಂಬಂಧಪಟ್ಟಂಗೆ ಸರ್, ಈಗ ಆಂಧ್ರ CM ಮಗ ಅವ್ರು ಹೇಳ್ತಿದ್ದಾರೆ ಪೇಪರಲ್ಲಿ ನೋಡಿ